ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಟ್ರೆಡ್ ಲೂಟ್ಸ್. ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ. ಓಕೆ, ಭಾರತ್ ಏರ್ಟೆಲ್ ಇದೆಯಲ್ಲ, ಹೈಪೋಥಿಸಿಸ್ ಬೈ ಬಿಕಾಸ್ ಇದು ಹೈಯೆಸ್ಟ್ ವಾಲ್ಯೂಮ್ ಲಾಸ್ಟ್ ವೀಕ್ ಮೊನ್ನೆ ಐತಲ್ಲ, ಹೈಯೆಸ್ಟ್ ವಾಲ್ಯೂಮ್ ಅಲ್ಲಿ ಬ್ರೇಕ್ ಮಾಡಿ ಹೈಯರ್ ಸ್ಟ್ರಕ್ಚರ್ ಆಗಿದೆ. ಲೋ ವಾಲೆಟೈಲ್, ಎಸ್ ಹೈಯರ್ ಸ್ಟ್ರಕ್ಚರ್ ಆಗಿದೆ, ಹೈಯೆಸ್ಟ್ ವಾಲ್ಯೂಮ್. ಓಪನ್ ಕೂಡ ಸ್ಟ್ರಾಂಗ್ ಓಪನ್ ಆಗಿದೆ. ನಿಫ್ಟಿ 3G, ನಿಫ್ಟಿ ಅಂಡ್ ಸೆಕ್ಟರ್ ಕೂಡ ಇನ್ಫ್ರಾ. ಸೊ ಓಪನ್ ಕೂಡ ಸ್ಟ್ರಾಂಗ್ ಆಗಿದೆ. ಸೊ ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಹತ್ರ ಬಂದಿದೆ, ಕರೆಕ್ಟ್ ಎಕ್ಸಿಟ್ ಇಲ್ಲಿಂದಾನೆ ಸಪೋರ್ಟ್ ತಗೊಂತಿದೆ, ಲೋವರ್ ಲೋ ಮಾಡ್ತು. ಓಕೆ, ಲೋ ವಾಲೆಟೈಲ್ ವಿತ್ ವಾಲ್ಯೂಮ್ ಹೈಯರ್ ಐ ಮತ್ತೆ ಹೈಯರ್ ಐ ಮಾಡಿದೆ. ಸೊ ಪ್ರೈಸ್ ಈ ಲೆವೆಲ್ ಇಂದಾನೆ ಬೈ ಆಗುತ್ತೆ. ಸ್ಟಾಪ್ ಲಾಸ್ ಡೇ ಲೋ ಇಲ್ಲ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಎಕ್ಸಾಕ್ಟ್ ಭಾರತ್ ಏರ್ಟೆಲ್ ಈ ಲೆವೆಲ್ ಹೇಳ್ತಿದೆ ಬೈ ಆಗುತ್ತೆ ಅಂತ. ಎಕ್ಸಾಕ್ಟ್ ಈ ಲೆವೆಲ್ ಇಂದ ಬಂದು ಹಿಟ್ ಆಗಿ ಲೋವರ್ ಲೋ ಆಗಿ ವಿತ್ ವಾಲ್ಯೂಮ್ ಹೈಯರ್ ಐ ಆಗಿದೆ. ಸಿ ಹ್ಮ್ ಕರೆಕ್ಟ್ ಎಕ್ಸಾಕ್ಟ್ ಈ ಲೆವೆಲ್ ಇಂದ ಮೊನ್ನೆ ಇಂಪಾರ್ಟೆಂಟ್ ಕ್ಯಾಂಡಿದೆಯಲ್ಲ, ನೆನ್ನೆ ಹೈಯೆಸ್ಟ್ ವಾಲ್ಯೂಮ್. ಸೊ ಇಂದಾನೆ ಬೈ ಆಗಿದೆ, ಬ್ರೇಕ್ ಇನ್ಸೈಡ್ ಬೈ. ನೆನ್ನೆ ಹೈ ಕೂಡ ಮೇಲ್ಗಡೆ, ನೆನ್ನೆ ಹೈ ಮೇಲ್ಗಡೆ ಕ್ಲೋಸ್ ಕೊಡ್ಬೇಕು ಇವತ್ತು. ಹೈಯೆಸ್ಟ್ ವಾಲ್ಯೂಮ್ ಬಂತು. ಸೊ ಬೈ ಆಗುತ್ತೆ ಮಾರ್ಕೆಟ್, ಐನ ಬ್ರೇಕ್ ಮಾಡ್ಕೊಂಡು ಹೋಗುತ್ತೆ. ಸ್ವಲ್ಪ ಟಾರ್ಗೆಟ್ ಡನ್ ಆಗಿದೆ ಆಲ್ಮೋಸ್ಟ್. ಹ್ಮ್ ಈ ಹೈ ಟಾರ್ಗೆಟ್ ಇಲ್ಲ, ಹೈ ಆಲ್ಮೋಸ್ಟ್ ಟಾರ್ಗೆಟ್ ಡನ್ ಆಗಿದೆ ಇವತ್ತಿಂದ. ಹೈಯೆಸ್ಟ್ ವಾಲ್ಯೂಮ್ ವೀಕ್ಲಿದು, ಕಡೆ ವೀಕಿಂದ ಮಂತಿಂದ ಕೂಡ ಹೈಯೆಸ್ಟ್ ವಾಲ್ಯೂಮ್. ಸೊ ಹೈನ ಟಾರ್ಗೆಟ್ ರೀಚ್ ಆಗಬೇಕು. ಸೊ ಫಸ್ಟ್ ಟಾರ್ಗೆಟ್ ಈ ಹೈ. ಸೊ ಅದನ್ನ ಟಾರ್ಗೆಟ್ ರೀಚ್ ಮಾಡಿದೆ. ನೋಡೋಣ, ಲೆಟ್ಸ್ ಸಿ, ಭಯ ಆಗ್ಬೇಕು ಮಾರ್ಕೆಟ್ ಹೈನ ಬ್ರೇಕ್ ಮಾಡ್ಕೊಂಡು ಎಕ್ಸಾಕ್ಟ್ ಈ ಲೆವೆಲ್ ನ ಬ್ರೇಕ್ ಕೊಡುತ್ತೆ. ಸ್ವಲ್ಪ ಭಾರತ್ ಏರ್ಟೆಲ್ ಬೈ ಆಗಿದೆ. ಸ್ಟ್ರಕ್ಚರ್ ಇನ್ಫ್ರಾ ಏನ್ ಮಾಡ್ತಿದೆ? ಏರ್ಟೆಲ್ ಸ್ಟ್ರಕ್ಚರ್ ಇನ್ಫ್ರಾ ಓಪನ್ ಕಡೆ ಡೆವಲಪ್ ಆಗಿದೆ, ಇದು ಬೈ ಆಗುತ್ತೆ. ಏನೋ ಬ್ರೇಕ್ ಮತ್ತೆ ಡೇ ಏನೋ ಬ್ರೇಕ್ ಮಾಡಿದೆ, ಮಾರ್ಕೆಟ್ ಬಿಡಲ್ಲ ಅದ ಕಾರಣಕ್ಕೂ ಆಗುತ್ತೆ. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ.